ವಿರಾಮದ ನಂತರ ಮತ್ತೊಮ್ಮೆ ಲೈಟ್ ಎಫೆಕ್ಟ್ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ನಾವು ಮಾತನಾಡ್ತಾ ಇರೋದು ಬೆಳಕಿನ ಕಿರಣಗಳೇನಿವೆ, ಅದರಲ್ಲೂ ಪ್ರಮುಖವಾಗಿ ಮೊಬೈಲ್ ಮೂಲಕವೇ ಇರಬಹುದು, ಕ್ಯಾಮೆರಾ ಮೂಲಕವೇ ಇರಬಹುದು, ಫೋಟೋ ತೆಗೆದುಕೊಳ್ಳುವಂಥದ್ದು. ನವಜಾತ ಶಿಶುಗಳ ಫೋಟೋವನ್ನು ತೆಗೆದಾಗ ಆ ಫ್ಲ್ಯಾಶ್ ಕಣ್ಣಿನ ಮೇಲೆ ಎಫೆಕ್ಟ್ ಆಗುತ್ತಾ ಅನ್ನುವಂತಹ ಪ್ರಶ್ನೆ. ಎಂಥದೊಂದು ಪ್ರಶ್ನೆಯನ್ನು ಇಟ್ಕೊಂಡು, ಕಾಳಜಿಯನ್ನು ಇಟ್ಕೊಂಡು ಒಬ್ಬ ಮಂಗಳೂರಿನ ಯುವಕ ಆರೋಗ್ಯ ಸಚಿವರಿಗೆ ಪತ್ರವನ್ನು ಬರೀತಾನೆ. ಅದಕ್ಕೆ ಸ್ಪಂದನೆ ಕೂಡ ಸಿಗುವಂಥದ್ದು. ಎಲ್ಲ ಆಸ್ಪತ್ರೆಗಳಲ್ಲಿ ಫಲಕಗಳನ್ನು ಹಾಕ್ತೀವಿ, ಈ ರೀತಿ ಫ್ಲ್ಯಾಶ್ ಇದ್ದಂತಹ ಫೋಟೋಗಳನ್ನು ನವಜಾತ ಶಿಶುಗಳನ್ನು ತೆಗೆದುಕೊಳ್ಳಲಿಕ್ಕೆ ಹೋಗಬೇಡಿ ಅಂತನ್ನುವಂಥ ವಿಚಾರವಾಗಿ ನಿಜಕ್ಕೂ ಕೂಡ ಆ ಪರಿಣಾಮ ಬೀರುತ್ತಾ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ. ಆದರೆ ಫ್ಲ್ಯಾಶ್ ಇಲ್ಲದೆ ತೆಗೆದಲ್ಲಿ ಎಂತಹ ಸಮಸ್ಯೆ ಇಲ್ಲ ಅನ್ನುವಂತಹ ಮಾತನ್ನು ವೈದ್ಯರು ತಿಳಿಸ್ತಾ ಇದ್ರು. ಚರ್ಚೆನ ಮುಂದುವರಿಸೋದಾದರೆ ಡಾಕ್ಟರ್ ಮಂಜುನಾಥ್, ನಿಜಕ್ಕೂ ಒಂದು ಮಕ್ಕಳ ವಿಚಾರವಾಯಿತು, ಈ ರೀತಿ ಕ್ಯಾಮ್ರಾ ಮೂಲಕ ಫೋಟೋಗಳನ್ನು ತೆಗೆದು. ಆದರೆ ಲೈಟ್ ಅಂತ ವಿಚಾರವಾಗಿ ಬಂದಾಗ ಯಾವುದಾದ್ರೂ ಬೆಳಕಿನ ಕಿರಣಗಳಿಂದ ಮೂಲಕ ದುಷ್ಪರಿಣಾಮಗಳಾಗುವಂಥ ಸಾಧ್ಯತೆಗಳಿದೆಯಾ? ಎಲ್ಲಿ ಆಗಬಹುದು ಲೈಟ್ ಎಫೆಕ್ಟ್ ಆಗಬಹುದು ಅನ್ನೋಂಥದ್ದು? ಅಂದರೆ ಹೈ ಎನರ್ಜಿ ವಿಜುವಲ್ ಲೈಟ್ ಲೈಕ್ ಆರ್ಕ್ ಲೈಟ್ಸ್ ಅಂಥವಾದರೆ ದೇ ಕ್ಯಾನ್ ಕಾಸ್ ಮ್ಯಾಕ್ಯುಲರ್ ರೆಟಿನೋಪತಿ. ಸೊ ಅದರಿಂದ ಒಂದು ಆರ್ಕ್ ಲೈಟ್ ವೆಲ್ಡಿಂಗ್ ಮಾಡ್ತಾರಲ್ಲ, ಆ ಲೈಟಿಂದ ಆಗೋ ಸಾಧ್ಯತೆ ಇರುತ್ತೆ ಹೊರತು ಈ ರೆಗ್ಯುಲರ್ ವಿಜುವಲ್ ಲೈಟಲ್ಲಿ ನಿಮಗೆ ಸಾಧ್ಯ ಇಲ್ಲ. ಈಗ ಉದಾಹರಣೆಗೆ ಮಕ್ಕಳಲ್ಲಿ ನ್ಯೂಬಾರ್ನ್ ನವಜಾತ ಶಿಶುಗಳಲ್ಲಿ ಜಾಂಡಿಸ್ ಆದಾಗ ನಾವು ಫೋಟೋ ಥೆರಪಿ ಕೊಡ್ತೀವಿ. ದಟ್ಸ್ ಬಿಟ್ವೀನ್ 390 ನ್ಯಾನೋಮೀಟರ್ಸ್ ಟು 440 ನ್ಯಾನೋಮೀಟರ್ಸ್ ರೇಂಜಲ್ಲಿ ಇರುವಂತಹ ಒಂದು ಬ್ಲೂ ಲೈಟ್. ಬಿಕಾಸ್ ಫೋಟೋ ಥೆರಪಿ ಅಂದರೆ ಇಟ್ಸ್ ಎ ಸೆನ್ಸಿಟಿವ್ ಪಿಗ್ಮೆಂಟ್. ಅಂದರೆ ಜಾಂಡಿಸ್ ಏನಿದೆಯೋ ಬಿಲಿರುಬಿನ್, ಇದು ಫೋಟೋ ಸೆನ್ಸಿಟಿವ್ ಪಿಗ್ಮೆಂಟ್. ಅದಕ್ಕೋಸ್ಕರ ನಾವು ದಿನಗಳ ಗಟ್ಟಲೆ ನಾವು ಫೋಟೋ ಥೆರಪಿ ಕೊಡ್ತೀವಿ ಮಕ್ಕಳಿಗೆ. ಅಂದರೆ 24 ಗಂಟೆಯಿಂದ 48 ಗಂಟೆ, ಕೆಲವೊಮ್ಮೆ ಒಂದು ವಾರ ಕೂಡ ಕೊಡ್ತೀವಿ ಫೋಟೋ ಥೆರಪಿ. ಅಂದರೆ ಬ್ಲೂ ಲೈಟ್ ಇನ್ ಪರ್ಟಿಕ್ಯುಲರ್ ಮಕ್ಕಳಿಗೆ ಕೊಡ್ತೀವಿ. ಸೊ ಅದರಿಂದ ಯಾವುದೇ ರೀತಿಯಾದಂತಹ ಕಣ್ಣಿಗೆ ಡ್ಯಾಮೇಜ್ ಆಗಲಿಕ್ಕಿಲ್ಲ ಅನ್ನೋದು ಸಿದ್ಧವಾಗಿದೆ. ಆದರೂ ಸಹ ಕಣ್ಣಿಗೆ ಪಟ್ಟಿ ಕಟ್ತೀವಿ. ಕಾರಣ ಇಷ್ಟೇ, ರಿಫ್ಲೆಕ್ಟ್ ಆದಾಗ ಕೆಲವು ಮಕ್ಕಳಿಗೆ ನಾಸಿಯಾ ಆಗುತ್ತೆ ಅಥವಾ ವಾಕರಿಕೆ ಬಂದಂಗೆ ಆಗುತ್ತೆ, ವಾಂತಿ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಕಣ್ಣನ್ನು ಬಟ್ಟೆ ಕಟ್ಟಬೇಕಷ್ಟೇ ಹೊರತಾಗಿ ಅದರಿಂದ ಆಗೋ ಸಾಧ್ಯತೆಗಳು ಕಡಿಮೆ. ಹೈ ಎನರ್ಜಿ ವಿಜುವಲ್ ಲೈಟ್ ಲೈಕ್ ಆರ್ಕ್ ಲೈಟಿಂದ ಆಗೋ ಸಾಧ್ಯತೆ ಇರುತ್ತೆ. ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಈ ಸ್ಕೀಯಿಂಗ್ ಮಾಡುವಂತಹ ಕೆಲವೊಂದು ಜನಕ್ಕೆ ಅಲ್ಟ್ರಾವೈಲೆಟ್ ರೈಸ್ ರಿಫ್ಲೆಕ್ಟ್ ಆಗಿ ಕೆಲವೊಮ್ಮೆ ಕಾರ್ನಿಯಾ ಡ್ಯಾಮೇಜ್ ಆಗೋ ಸಾಧ್ಯತೆ ಇರುತ್ತೆ. ಸ್ನೋ ಮೇಲೆ ಬೀಳುವಂತಹ ರಿಫ್ಲೆಕ್ಟ್ ಆಗಿ ಅಲ್ಟ್ರಾವೈಲೆಟ್ ರೈಸ್ ಕೆಲವೊಮ್ಮೆ ಸ್ನೋ ಕೆರಾಟಿಟಿಸ್ ಅಂತ ಕರಿತೀವಿ. ಅಷ್ಟರ ಹೊರತಾಗಿ ಅದರಿಂದ ಡ್ಯಾಮೇಜ್ ಆಗೋ ಸಾಧ್ಯತೆಗಳು ತುಂಬ ಕಡಿಮೆ. ಎಸ್, ಬಳ್ಳಾರಿಯಿಂದ ಅಬ್ದುಲ್ ಅಜೀಜ್ ಅನ್ನೋರು ಕರೆ ಮಾಡಿದ್ದಾರೆ. ಅಬ್ದುಲ್, ನಮಸ್ಕಾರ. ಮೇಡಮ್ ನಮಸ್ತೆ. ಮೇಡಮ್ ಹೇಳಿ ಅಬ್ದುಲ್. ಮೇಡಮ್, ಮೊದಲನೇದಾಗಿ ನಾವು ಅಶಿಕ್ ಅವರಿಗೆ ಸಲ್ಯೂಟ್ ಅನ್ನ ಹೇಳ್ತಾ ಇದ್ವಿ ಮೇಡಮ್. ಯಾಕಂದ್ರೆ ಮೇಡಮ್, ಯಾರೊಬ್ರು ಈ ತರ ಒಂದು ಕಾಳಜಿ ಇಟ್ಕೊಂಡು ಮಕ್ಕಳ ಬಗ್ಗೆ, ಎಸ್ಪೆಷಲಿ ಮಕ್ಕಳ ಬಗ್ಗೆ ಇದಾಗುತ್ತೆ ಅಂತ ಹೇಳ್ಬಿಟ್ಟು ನೇರವಾಗಿ ಅವ್ರು ಯುಟಿ ಖಾದರ್ ಅವ್ರಿಗೆ ಬರ್ದಿದಾರಲ್ಲ ಪತ್ರ, ನಿಜವಾಗ್ಲೂ ನಮ್ಗೆ ಒಂದು ಖುಷಿ ಆಗುತ್ತೆ. ಈ ಮುಖಾಂತರ ನೀವು ಏನು ಅವ್ರನ್ನ ಕರೆದು ಬಿಟ್ಟು ಇಡೀ ರಾಜ್ಯದ ಜನತೆಗೆ ಒಂದು ಎಚ್ಚರಿಕೆ ಕೊಡ್ತಿದ್ರೆ. ಯಾಕಂದ್ರೆ ಆಪ್ಷನ್ ಬೇಡ, ಡಾಕ್ಟರ್ ಅವ್ರು ಹೇಳ್ತಾ ಇದಾರೆ ಕ್ಲಿಕ್ಕಿಸಿದ್ರೆ ಏನು ಆಗಲ್ಲ ಅಂತ. ಬಟ್ ನಾವೇನ್ ಹೇಳೋದು ಅಂದ್ರೆ, ನಮ್ಗೆ ಯಾವ್ದೇ ಒಂಥರ ಆಪ್ಷನ್ ಬೇಡ. ಆಮೇಲೆ ಈಗ ಬರ್ತಿರೋ ಚೈನಾ ಮೊಬೈಲ್ ಗಳಿಂದ ಯಾವ ತರ ಫ್ಲಾಶ್ ಬರುತ್ತೆ ಅಂದ್ರೆ ಮೇಡಮ್, ಬಹಳಷ್ಟು ಅಂದ್ರೆ ಕಣ್ಣು ನಮ್ಮಂತ ದೊಡ್ಡವ್ರಿಗೆ ಕಣ್ಣಿಗೆ ಒಂಥರ ಮುಚ್ಕೊಳ್ಳೋ ಅಷ್ಟು ನಿಜ ನಿಜ. ಅಂದ್ರೆ ಬೆಚ್ಚಿ ಬೀಳಿಸಬಾರ್ದು ಮಕ್ಕಳನ್ನ ಅನ್ನುವಂತಹ ಮಾತನ್ನ ಡಾಕ್ಟರ್ಗಳು ಹೇಳ್ತಿದ್ರು. ಅಂದ್ರೆ ಕಣ್ಣಿಗೆ ಸಮಸ್ಯೆ ಆಗದಿದ್ರು ಕೂಡ ಅದು ಒಂದ್ ರೀತಿಯಲ್ಲಿ ಮಗುವಿಗೆ ಇರಿಸು ಮುರುಸು ಉಂಟು ಮಾಡಬಹುದು. ಹಾಗಾಗಿ ಯಾಕೆ ಅದಕ್ಕೆ ಸಮಸ್ಯೆಯನ್ನು ಕೊಡ್ಲಿಕ್ಕೆ ಹೋಗ್ತೀರಿ ಅನ್ನೋಂತ ಮಾತನ್ನ ಹೇಳ್ತಿದ್ರು. ಧನ್ಯವಾದಗಳು ಅಬ್ದುಲ್ ಅವರೇ ಕರೆ ಮಾಡಿದ್ದಕ್ಕೆ. ಹಾಗೇನೆ ಇನ್ನೊಬ್ರು ಅಬ್ದುಲ್ ಅಜೀಜ್ ಅಂತ ಮಂಗಳೂರಿನಿಂದ ಕರೆ ಮಾಡಿದ್ದಾರೆ. ಅಬ್ದುಲ್, ನಮಸ್ಕಾರ. ನಮಸ್ಕಾರ ಮೇಡಮ್. ಹೇಳಿ ಅಬ್ದುಲ್ ಅವರೇ. ನಮ್ದು ಒಂದು ಕ್ವಶನ್ ಅಂದ್ರೆ ಡಾಕ್ಟರ್ ಹತ್ರ, ಮೇಡಮ್ ಇದು ಫ್ಲಾಶ್ ಲೈಟ್ ಅಂತಲ್ಲ, ಈ ಮಗುನ ಒಟ್ಟಿಗೆ ಇದ್ದುಕೊಂಡು ಮೊಬೈಲ್ ನಲ್ಲಿ ಮಾತಾಡಿದ್ರೆ ಅಲ್ವಾ, ಅಥವಾ ಇಂಟರ್ನೆಟ್ ಅನ್ನು ಯೂಸ್ ಮಾಡಿದ್ರೆ ಅದರಿಂದ ಏನಾದ್ರು ಮಕ್ಕಳಿಗೆ ಸಮಸ್ಯೆಗಳಾಗಬಹುದಾ ಅಂತ? ಸಮಸ್ಯೆ ಆಗ್ಬಹುದಾ? ರೇಡಿಯೇಷನ್ ಬಗ್ಗೆ ರೇಡಿಯೇಷನ್ ಇದು ರೇಡಿಯೇಷನ್ ಮೊಬೈಲ್ ಇರ್ತಲ್ಲ ಮೇಡಮ್, ದೊಡ್ಡ ಸೆಟ್ ಇಂದ ನೆಟ್ ಯೂಸ್ ಮಾಡಿದ್ರೆ ಅಥವಾ ಮಾತಾಡಿದ್ರೆ ಏನಾದ್ರು ಸಮಸ್ಯೆ ಬರ್ಬೋದಾ ಅಂತ ಕೇಳ್ಬೇಕಿತ್ತು ಡಾಕ್ಟರ್. ಎಸ್ ಎಸ್, ಡಾಕ್ಟರ್ ಇದ್ದಾರೆ, ಮಾತನಾಡ್ತಾರೆ. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಹೆಲ್ತ್ ಅಂತ ಅಮೆರಿಕಾದಲ್ಲಿ ಒಂದು ಸಂಸ್ಥೆ ಇದೆ. ಅವರು ಮಾಡಿರೋ ಒಂದು ಸ್ಟಡಿ ಪ್ರಕಾರ ಒಂದು ರೀತಿಯ ಬ್ರೈನ್ ಟ್ಯೂಮರ್, ಅಕೌಸ್ಟಿಕ್ ನ್ಯೂರೋಮಾ ಅನ್ನುವಂಥ ಒಂದು ಕಾಯಿಲೆ ಜಾಸ್ತಿ ಆಗ್ಬೋದೇನೋ ಅಂತ ಹೇಳಿದರು. ಸೊ ಇದು ಯಾರಲ್ಲಿ ಆಗ್ಬೋದು? ಹೆವಿ ಯೂಸರ್ಸ್ ಆಫ್ ಮೊಬೈಲ್ ಫೋನ್ಸ್. ಅಂದರೆ ಕೆಲವರು ನಾವು ನೋಡಿರ್ತೀವಿ ಗಂಟೆಗಟ್ಟಲೆ ಮೊಬೈಲ್ನಲ್ಲಿ ಮಾತಾಡ್ತಾ ಇರ್ತಾರೆ. ಸೊ ಆವಾಗ ಮೊಬೈಲಿಂದ ಬ್ರೈನ್ಗೆ ತುಂಬ ಹತ್ತಿರದಲ್ಲಿ ರೇಡಿಯೇಷನ್ ಬರ್ತಾ ಇರುತ್ತೆ. ಸೊ ಅಂಥವರಲ್ಲಿ ಆಗಬಹುದೇನೋ ಅಂತಂದ್ಬಿಟ್ಟು, ಆದರೆ ಇದಕ್ಕೆ ತುಂಬ ಖಚಿತವಾದ ಎವಿಡೆನ್ಸ್ ಇಲ್ಲ.
ಆದ್ದರಿಂದ ಅವ್ರು ಏನು ಅಡ್ವೈಸ್ ಮಾಡಿದ್ದಾರೆ ಅಂದರೆ ಆದಷ್ಟು ಮೊಬೈಲ್ನ ನೀವು ಉಪಯೋಗಿಸೋದನ್ನು ಕಮ್ಮಿ ಮಾಡಿ ಅಂತ. ಆವಾಗ ಹ್ಯಾಂಡ್ಸ್ ಫ್ರೀ ಸೆಟ್ ಉಪಯೋಗಿಸ್ಬೋದು. ಯಾವ ರೀತಿ ಹ್ಯಾಂಡ್ಸ್ ಫ್ರೀ ಅಂತಂದರೆ ಅದು ಒಂದು ರೇಡಿಯೇಷನ್ ಇರುತ್ತೆ, ಬ್ಲೂಟೂತ್ ಥರ ಅಲ್ಲ, ಬೇರೆ ವೈರ್ ಇರೋವಂಥ ಹ್ಯಾಂಡ್ಸ್ ಫ್ರೀ ಯೂಸ್ ಮಾಡಿದರೆ ಒಳ್ಳೆಯದು ಅಂತ ಹೇಳ್ತಾರೆ. ಎಸ್, ಹಾಗೆಯೇ ಕಾರವಾರದಿಂದ ಅಬ್ಸಾರ್ಪ್ಷನ್ ರೇಟ್ ಅಂತ ವ್ಯಾಲ್ಯೂ ಕೊಡ್ತಾರೆ ಫಾರ್ ಮೊಬೈಲ್ಸ್. ಸೊ ವಿಚ್ ಎವರ್ ಮೊಬೈಲ್ ಹ್ಯಾಸ್ ಲೀಸ್ಟ್ ಪಾಸಿಬಲ್ ಸ್ಪೆಸಿಫಿಕ್ ಅಬ್ಸಾರ್ಪ್ಷನ್ ರೇಟ್ ಅಂತದನ್ನು ತೊಗೊಂಡ್ರಾಯ್ತು. ಈಗ ಸ್ಟ್ಯಾಂಡರ್ಡ್ ಮೊಬೈಲ್ ಕಂಪನೀಸಲ್ಲಿ ದೇ ಫಾಲೋ ದ ಇಂಟರ್ನ್ಯಾಷನಲ್ ನಾರ್ಮ್ಸ್. ಈ ಚೈನಾ ಮೊಬೈಲ್ಸ್ ಅಷ್ಟೊಂದು ಫಾಲೋ ಮಾಡದೇ ಇರ್ಬೋದು, ಅದನ್ನು ನೋಡಿ ತೊಗೊಳ್ಳೋದು ಉತ್ತಮ ಅಷ್ಟೇ. ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ ಅಂತ ತೆಗೆದುಕೊಂಡಾಗ ಸಮಸ್ಯೆಗಳಾಗಬಹುದು ಅನ್ನೋದು. ಎಸ್, ಕಾರವಾರದಿಂದ ಮೇಘ ಅನ್ನೋರು ಕರೆ ಮಾಡಿದ್ದಾರೆ. ಮೇಘ ನಮಸ್ಕಾರ. ನಮಸ್ತೆ ಮೇಡಮ್. ಹೇಳಿ ಮೇಘ ಅವರೇ. ನನಗೊಂದು ಡೌಟ್ ಇದೆ. ಒಂದು ವಿತ್ ಫ್ಲಾಶ್ ಇಂದ ಫೋಟೋ ತೆಗೆದ್ರು ಇಫೆಕ್ಟ್ ಆಗುತ್ತೋ ಅಥವಾ ವಿತೌಟ್ ಫ್ಲಾಶ್ ಇಂದ ಫೋಟೋ ತೆಗೆದ್ರು ಇಫೆಕ್ಟ್ ಆಗಬಹುದಲ್ವಾ ಮಗುಗೆ? ಎಸ್, ಅಂದ್ರೆ ಮಗುಗೆ ಸಮಸ್ಯೆ ಆಗೋದಿಲ್ಲ ಅಂತಹದ್ದು ಅನ್ನುವಂಥ ಮಾತನ್ನ ಹೇಳ್ತಾ ಇದ್ರು ಡಾಕ್ಟರ್. ತಾವು ಆನ್ಸರ್ ಮಾಡ್ಬೋದಾದ್ರೆ ವಿತ್ ಫ್ಲಾಶ್ ನಲ್ಲಿ ತೆಗೆದ್ರು ಸಮಸ್ಯೆ ಆಗತ್ತೆ ಅಂತಂದ್ರೆ ವಿತೌಟ್ ಫ್ಲಾಶ್ ತೆಗೆದ್ರು ಆಗಬಹುದಲ್ವಾ ಅನ್ನುವಂಥದ್ದು ಅವರ ಪ್ರಶ್ನೆ. ಇಲ್ಲ, ವಿತೌಟ್ ಫ್ಲಾಶಿಂದ ಎಂತ ತೊಂದರೆ ಆಗುತ್ತೆ, ವಿತ್ ಫ್ಲಾಶಿಂದಲೇ ತೊಂದರೆ ಆಗಲ್ಲ ಅಂದಮೇಲೆ ಏನಪ್ಪ ಅಂದರೆ ಬೆಚ್ಚ ಬೀಳೋದಿಲ್ಲ, ಮಗು ಶಾಂತವಾಗಿರುತ್ತೆ, ನಗ್ನಾಗ್ತಾ ಇರುತ್ತೆ, ಆಟ ಆಡ್ಕೊಂಡಿರುತ್ತೆ. ಅದನ್ನು ಆ ಸಂದರ್ಭದಲ್ಲಿ ತೆಗೆಯೋದು ಉತ್ತಮ. ಫೋಟೋ ಚೆನ್ನಾಗಿ ಬರುತ್ತೆ. ಎಸ್, ಮೇಘ ತಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ಭಾವಿಸ್ತೀನಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಬಹುಶಃ ಭಾಳಷ್ಟು ವಿಭಿನ್ನ ಪ್ರಶ್ನೆಗಳು ಮೂಡ್ತಾ ಇರುವಂಥದ್ದು ಡಾಕ್ಟರ್. ಅಂದರೆ ಒಂದು ರೀತಿಯಲ್ಲಿ ಮಗು ಅಂತನೋ ವಿಚಾರ ಬಂದಾಗ ಎಲ್ಲರೂ ಬಹಳ ಸೂಕ್ಷ್ಮ ಆಗ್ತಾರೆ, ಎಲ್ಲೋ ಸಮಸ್ಯೆ ಆಗ್ಬಿಡುತ್ತಾ ಅನ್ನುವಂಥದ್ದು. ಹಾಗಾಗಿ ಒಂದು ಈ ಬೆಳಕಿನ ವಿಚಾರವಾದರೆ ಓವರ್ ಆಲ್ ಕಣ್ಣಿನ ಸುರಕ್ಷತೆಗಾಗಿ ಏನು ಮಾಡಬೇಕಾಗುತ್ತೆ ಅಂತ. ಹುಟ್ಟಿದ ಮಗುಗೆ ನಾವೇನಂತಂದರೆ ಯಾವುದೋ ಶಾರ್ಪ್ ಆಬ್ಜೆಕ್ಟನ್ನು ಹತ್ತಿರ ತೊಗೊಂಡು ಹೋಗಬಾರ್ದು. ಯಾಕೆ ಅಂತಂದರೆ ಮಕ್ಕಳಿಗೆ ರಿಫ್ಲೆಕ್ಸಸ್ ಇನ್ನೂ ಪೂರ ಡೆವಲಪ್ ಆಗಿರಲ್ಲ. ಇವಾಗ ನೀವು ಶಾರ್ಪ್ ಆಬ್ಜೆಕ್ಟ್ ತೊಗೊಂಡು ಹೋದರೆ ಅದು ಕೈಯಿಂದ ಆ ಆಬ್ಜೆಕ್ಟನ್ನು ತಳ್ಳಬೇಕು ಅಂತ ಅದಕ್ಕೆ ಗೊತ್ತಾಗ್ದಲೇ ಇರ್ಬೋದು. ಓಕೆ, ಬೇರೆ ಮಕ್ಕಳು ಹತ್ತಿರ ಹೋಗ್ಬಿಟ್ಟು ತುಂಬ ಶಾರ್ಪ್ ಎಡ್ಜ್ ಇರೋ ಅಂಥ ಟಾಯ್ಸಿಂದ ಆಟ ಆಡ್ಸೋಕ್ಕೆ ಹೋಗೋದು, ಅದನ್ನೆಲ್ಲ ಮಾಡಬಾರ್ದು. ಆಮೇಲೆ ಬೇರೆ ಇನ್ಯಾವ ಕಣ್ಣಿನ ಇದು ಅಂತಂದರೆ ಕಣ್ಣಲ್ಲಿ ಗೀಜೇನಾದರೂ ಬಂತು ಅಂತಂದರೆ ಅಥವಾ ಕಣ್ಣಲ್ಲಿ ನೀರು ಬಂತು ಅಂದರೆ ಆವಾಗ ತಕ್ಷಣ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಬೇಕಾಗತ್ತೆ. ಒಂದು ಏನಂತಂದರೆ ಕಣ್ಣಲ್ಲಿ ನೀರು ಬರೋದು ತುಂಬ ಸಾಮಾನ್ಯ. ಸುಮಾರು ಒಂದು 90% ಮಕ್ಕಳಲ್ಲಿ ಕಣ್ಣಿಂದ ಮೂಗಿಗೆ ಒಂದು ಪೈಪ್ ಹೋಗುತ್ತೆ. ಆ ಪೈಪು ಹುಟ್ಟಿದಾಗ ಅದು ಓಪನ್ ಆಗಿರುತ್ತೆ. ಸೊ ಕಣ್ಣಲ್ಲಿ ನೀರು ಬಂದಿದ್ದೆಲ್ಲ ಆ ಪೈಪ್ ಮುಖಾಂತರ ಮೂಗಿಗೆ ಹೋಗ್ತಾ ಇರುತ್ತೆ. ಒಂದು 10% ಮಕ್ಕಳಿಗೆ ಅದು ನೀರು ಹೋಗ್ದಲ್ಲೇ ಅದು ಮುಖದ ಮೇಲೆ ಕಣ್ಣೀರು ಸುರಿಯುತ್ತೆ. ಸೊ ಆವಾಗ ಗೀಜ್ ಕಟ್ಕೋಬೋದು. ಆವಾಗ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿಬಿಟ್ಟು ಅವ್ರು ಮಸಾಜ್ ಅಂತ ಹೇಳ್ತಾರೆ, ಅದನ್ನು ಮಾಡೋದು ಭಾಳ ಉತ್ತಮ. ಎಸ್, ಬಹುಶಃ ಅಂದರೆ ಆರೈಕೆಯ ಬಗ್ಗೆ ಯಾವ ರೀತಿಯಲ್ಲಿ ಕಾಳಜಿನ ವಹಿಸಬೇಕು ಅದ್ರ ಬಗ್ಗೆ ಹೆಚ್ಚು ಗಮನ ಹರಿಸಬೇಕಾಗತ್ತೆ ಅಂತ ಅನ್ನೋದು. ಅಷ್ಟಕ್ಕೆ ಈ ವೈದ್ಯರ ಮಾತುಗಳನ್ನೆಲ್ಲ ಕೇಳಿದಾಗ ಏನು ಅನಿಸ್ತಾ ಇದೆ ನಿಮಗೆ? ಎಫೆಕ್ಟ್ ಇಲ್ಲ ಅಂತಾದರೆ ಖುಷಿ ಆಗ್ತಾ ಇದೆ ಎಲ್ಲೋ, ಅಂದರೆ ಸಮಸ್ಯೆ ಇಲ್ಲ ಅಂತ. ನನ್ನ ಪ್ರಕಾರ ಕಣ್ಣಿಗೆ ಎಫೆಕ್ಟ್ ಇತ್ತು ಅಂತ ಆಗಿತ್ತು, ಹಾಗಾಗಿ ನಾನು ಅವರಿಗೊಂದು ಮನವಿ ಪತ್ರ ಸಲ್ಲಿಸಿ. ನಿಜ, ಎಲ್ಲೋ ನಿಮ್ಮ ಕಾಳಜಿಯನ್ನು ನೀವು ತೋರಿತೀರಿ ಅಂತ. ಬಹುಶಃ ಡಾಕ್ಟರ್, ಅಂದರೆ ಭಾಳಷ್ಟು ಜನ ಸಾಮಾನ್ಯವಾಗಿ ಯಾವಾಗಲೂ ತಮ್ಮ ವಿಚಾರವನ್ನು ಬಿಟ್ಟು ಬೇರೆದ್ರ ಬಗ್ಗೆ ಗಮನವನ್ನು ಹರಿಸಲಿಕ್ಕೆ ಹೋಗೋದಿಲ್ಲ. ಆಶಕ್ ವಿಚಾರಕ್ಕೆ ಬರೋದ್ರೆ ಎಲ್ಲೋ ಒಂದು ರೀತಿಯ ಕಾಳಜಿನ ಮೆರೆದಿದ್ದಾರೆ. ಈ ಕಾಳಜಿನ ಖಂಡಿತವಾಗಿ ಮೆಚ್ಚುವಂಥದ್ದು. ಯಾಕೆಂದರೆ ಈ ಒಂದು ಪರ್ಟಿಕ್ಯುಲರ್ ವಿಚಾರದಲ್ಲಿ ಅದು ಸಕ್ಸಸ್ಫುಲ್ ಆಗದೇ ಇದ್ರೂ ಸಹ ಸಾವಿರಾರು ವಿಚಾರಗಳಿದೆ ನಮ್ಮ ಕಣ್ಣು ಮುಂದೆ. ಅಂಥದ್ದು ಸರ್ಕಾರಕ್ಕೆ ಮನದಟ್ಟು ಮಾಡಿಕೊಡೋದು ನಮ್ಮ ಜವಾಬ್ದಾರಿ. ಅಂಥ ಕೆಲಸ ಈ ಹುಡುಗ ಮಾಡಿರೋದು ತುಂಬ ಸಂತೋಷದ ವಿಚಾರ. ಐ ಕಂಗ್ರ್ಯಾಚುಲೇಟ್ ಹಿಮ್ ಫಾರ್ ದ್ಯಾಟ್. ಸೊ ಐ ವಿಶ್ ಹಿಮ್ ಬೆಟರ್ ಲಕ್ ನೆಕ್ಸ್ಟ್ ಟೈಮ್. ಆ್ಯಂಡ್ ದೇರ್ ಆರ್ ಮೆನಿ ಮೋರ್ ಥಿಂಗ್ಸ್. ಇದಲ್ಲದೆ ಸುಮಾರು ವಿಚಾರಗಳಿದೆ, ಸಾಮಾಜಿಕ ಕಳಕಳಿ ಅಂತ ವಿಚಾರವಾದಂಥ ಬೇಕಾದಷ್ಟು ವಿಚಾರಗಳು ಮನದಟ್ಟು ಮಾಡುವಂಥದ್ದು ನಮ್ಮೆಲ್ಲರ ಕರ್ತವ್ಯ. ಸೊ ಅದನ್ನು ಅವ್ರು ಮಾಡಿದ್ದಕ್ಕೆ ಧನ್ಯವಾದಗಳು. ನಿಜ, ಬಹುಶಃ ಆಶಕ್ ಪ್ರಯತ್ನ, ಕಾಳಜಿನ ನಿಜಕ್ಕೂ ಶ್ಲಾಘಿಸಲೇಬೇಕಾಗತ್ತೆ. ಎಲ್ಲೋ ಒಂದು ರೀತಿಯಲ್ಲಿ ಸಮಾಜಕ್ಕೆ ಒಳಿತಾಗಲಿ ಎನ್ನುವಂಥ ಉದ್ದೇಶ. ಆದರೆ ಒಂದು ಸಮಾಧಾನಕರ ವಿಚಾರ ಅಂತಂದರೆ ಫೋಟೋ ತೆಗೆಯೋದ್ರಿಂದ ಏನೂ ಸಮಸ್ಯೆ ಆಗೋದಿಲ್ಲ, ಆದರೆ ವಿದೌಟ್ ಫ್ಲಾಶ್ ತೆಗೆದ್ರೆ ಒಳಿತು ಅಂತ ಅನ್ನುವಂಥದ್ದು. ಇದ್ರ ಬಗ್ಗೆ ಇನ್ನಷ್ಟು ಚರ್ಚೆ ಮುಂದುವರಿಯುತ್ತೆ ಒಂದು ಪುಟ್ಟ ವಿರಾಮದ ನಂತರ.